ಶಿವಂ ಸುಂದರಂ ನಾನು ಸಕಲ್ ಹರಿಶ್ಚಂದ್ರ ನನ್ನಿಂದ ಆಗ್ತಿಲ್ಲ ಅಣ್ಣ. ಕಲ್ಕಿ ಸಿನಿಮಾ ನೋಡ್ಕೊಂಡು ಬಂದೆ ಅಣ್ಣ, ನನ್ನಿಂದ ರಿವ್ಯೂ ಮಾಡಕ್ ಆಗ್ತಿಲ್ಲ. ಅಯ್ಯೋ ಫುಲ್ ಕಾಮಿಡಿ ಅಣ್ಣ. ಅಯ್ಯೋ ಅಯ್ಯೋ ದೇವ್ರೆ, ಎಲ್ಲಾ ಇಂಗ್ಲಿಷ್ ಮೂವಿಗಳ ಸೀನ್ ಅನ್ನು ಕಾಪಿ ಮಾಡ್ಕೊಂಡಿದ್ದಾರೆ ಅಣ್ಣ. ಅಯ್ಯೋ ಓಕೆ, ಸೀರಿಯಸ್ ಆಗಿ ಹೇಳೋಣ. ಸ್ಟಾರ್ಟಿಂಗ್ ಅಲ್ಲಿ ಮೂವಿಯಲ್ಲಿ ಮಹಾಭಾರತದ ಸೀನ್ಸ್ ತೋರಿಸ್ತಾರೆ. ಅನಿಮೇಷನ್ ತರ ಒಂದು ಶ್ರೀಕೃಷ್ಣನ ಸ್ಟೋರಿ ತೋರಿಸ್ತಾರೆ. ಅದರಲ್ಲಿ ಅಶ್ವತ್ಥಾಮನ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಅಶ್ವತ್ಥಾಮರವರ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಅವರು ಸಾಯಲ್ಲ, ಅಜರಾಮರ, ಅವರು ಇನ್ನೂ ಬದುಕಿದ್ದಾರೆ ಅಂತ ಹೇಳಿ. ಒಂದು ವೇಳೆ ಅವ್ರು ಬದುಕಿದ್ರೆ ಅಯ್ಯೋ ಈ ಮೂವಿ ನೋಡಿದ್ರೆ ಅಂದ್ರು ಸುಸೈಡ್ ಮಾಡಿ ಸತ್ತೋಗ್ತಾರೆ. ಅಯ್ಯೋ ಫುಲ್ ಎಕ್ಸೈಟ್ಮೆಂಟ್ ಆಗಿ ಒಂದಿನ ಮೊದಲೇ ನಾನು ಟಿಕೆಟ್ ಬುಕ್ ಮಾಡಕ್ ಹೋದೆ. ಎಲ್ಲಾ ಥಿಯೇಟರ್ ಅಲ್ಲಿ ನೋಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಉತ್ತರಹಳ್ಳಿಯಲ್ಲಿ ವೈಷ್ಣವಿ ವೈಭವಿ ಥಿಯೇಟರ್ ಅಲ್ಲಿ ಮಾತ್ರ 200 ಮತ್ತು 250 ರೂಪಾಯಿ ಟಿಕೆಟ್ ಇತ್ತು. ಸೊ 9 o'clock ನೆಕ್ಸ್ಟ್ ಡೇ 9 o'clock ಕನ್ನಡ ಮೂವಿ ಕನ್ನಡದಲ್ಲಿ ನೋಡೋಣ ಅಂತಲೇ ಹೋದೆ. ಕನ್ನಡ ಡಬ್ಬಿಂಗ್, ಯಾಕಂದ್ರೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ಕನ್ನಡದಲ್ಲಿ ಡಬ್ಬಿಂಗ್ ಹೇಗೆ ಮಾಡಿರ್ತಾರೆ ಅಂತ ನೋಡಕ್ಕೆ ಕನ್ನಡದಲ್ಲೇ ಟಿಕೆಟ್ ಪರ್ಚೇಸ್ ಮಾಡಿದೆ 200 ರೂಪೀಸ್ ಕೊಟ್ಟು. ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clock ರೀಚ್ ಆಗುವಾಗ ಅಲ್ಲಿ ಒಂದು ಸಾಧಾರಣ 53 ಜನ ಇದ್ರು ಥಿಯೇಟರ್ ಅಲ್ಲಿ. ಎಲ್ರಿಗೆ ಒಳಗೆ ಬಿಡ್ತಾ ಇದ್ರು. 3D ಗ್ಲಾಸ್ ಕೊಡ್ತಾ ಇದ್ರಿ. ನಾನು ಅನ್ಕೊಂಡಿದ್ದು 2D ನಾನು ಬುಕ್ ಮಾಡಿದೆ. 3D ಗ್ಲಾಸ್ ಯಾಕೆ ಅಂತ ಕೇಳಿದ್ರೆ ಇದು ತೆಲುಗು 3D, ಕನ್ನಡದಲ್ಲಿ 3D ಇಲ್ಲ ಅಂದ್ರು. ಚೆಕ್ ಮಾಡಿದ್ರೆ ಎಲ್ಲೂ ಕನ್ನಡದಲ್ಲಿ 3D ಇಲ್ಲ. 3Dಗೆ 50 ರೂಪಾಯಿ ಜಾಸ್ತಿ ಅಂದ್ರು. ಸೊ ನಾನು 3Dಲ್ಲೇ ನೋಡೋಣ, 3D ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ, ಪರವಾಗಿಲ್ಲ ಕನ್ನಡ ಪರವಾಗಿಲ್ಲ ತೆಲುಗಲ್ಲೇ ನೋಡೋಣ ಅಂತ ಹೇಳಿ ಮತ್ತೆ ಟಿಕೆಟ್ ಎಕ್ಸ್ಚೇಂಜ್ ಮಾಡಿ 50 ರೂಪೀಸ್ 3D ಕೊಟ್ಟು ಹೋಗಿ ಸಿನಿಮಾದಲ್ಲಿ ಕೂಡಿದೆ. 3D ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಅದೇ ನಾನು ಹೇಳ್ತಾ ಶ್ರೀಕೃಷ್ಣ ಅವರ ಅನಿಮೇಷನ್ ಇಂಟ್ರೊಡಕ್ಷನ್ ಮಾಡ್ತಾರೆ. ಅದರಲ್ಲಿ ಅಶ್ವತ್ಥಾಮ ಬಗ್ಗೆ ಸ್ಟೋರಿ ತೋರಿಸ್ತಾರೆ. ಅವಾಗ ಒಂಥರ ಫುಲ್ ನನಗೆ ಖುಷಿ ಆಗುತ್ತೆ. ವಾವ್, ಚೆನ್ನಾಗಿ ವಾವ್ ಚೆನ್ನಾಗಿರುತ್ತೆ. ನಮ್ಮ ಪುರಾಣದ ಕಥೆಗಳನ್ನು, ಪುರಾಣದ ಕ್ಯಾರೆಕ್ಟರ್ಗಳನ್ನು ಯೂಸ್ ಮಾಡಿಕೊಂಡು ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಆಗಿರುವಂತಹ ಕಥೆಯನ್ನು ಹೆಣೆದಿದ್ದಾರೆ. ಒಳ್ಳೆ ಚೆನ್ನಾಗಿರುತ್ತೆ. 3D ಎಕ್ಸ್ಪೀರಿಯನ್ಸ್ ಸುಖಕರವಾಗಿರುತ್ತೆ ಅನ್ಕೊಂಡೆ. ಬಟ್ ನನಗೆ ನೋಡ್ತಾ 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 ನಗು ತಡೆಯಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ರೀತಿ ಸೀನ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಪ್ರಭಾಸ್ ಇಂಟ್ರೊಡಕ್ಷನ್ ಸೀನ್ ಅಲ್ಲಿ ಅದು ಯಾವ ಕ್ಯಾರೆಕ್ಟರ್ ನಂಗೆ ಒಂದು ಅರ್ಥ ಆಗಿಲ್ಲ. ಪ್ರಭಾಸ್ ಕ್ಯಾರೆಕ್ಟರ್ ನನಗೆ ಹೆಸರು ನೆನಪಿಲ್ಲ. ಪ್ರಭಾಸ್ ಇಂಟ್ರೊಡಕ್ಷನ್ ಸೀನ್ ಅಂತೂ ಫುಲ್ ಕಾಮಿಡಿ ಆಗಿದೆ. ಚೈಲ್ಡ್ ಜೊತೆ ಫೈಟ್ ಮಾಡ್ತಾನೆ, ನಾಲ್ಕೈದು ಚೈಲ್ಡ್ ಇರ್ತಾರೆ, ಚೈಲ್ಡ್ ಜೊತೆ ಫೈಟ್ ಮಾಡ್ತಾನೆ. ಆ ಕಾಮಿಡಿ ಸೀನ್ ನೋಡಿ ಸಡನ್ ಆಗಿ ರಾಮ್ ಗೋಪಾಲ್ ಅವರು ಬಂದ್ಬಿಡ್ತಾರೆ. ಅವ್ರನ್ನ ನೋಡಿ ಮತ್ತು ಆ ಗೋಳೆ ಕಣ್ಣುಗಳನ್ನ ನೋಡಿ ಮತ್ತು ನನಗೆ ನಗು ತಡೆಯಕ್ಕಾಗಿಲ್ಲ. ಅವ್ರು ಯಾಕೆ ಬಂದ್ರು, ಅವ್ರಿಗೆ ಏನ್ ಕ್ಯಾರೆಕ್ಟರ್ ಒಂದು ನನಗೆ ಅರ್ಥ ಆಗಿಲ್ಲ. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿಯ ಚೀಪೆಸ್ಟ್ ವರ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿಯಲ್ಲಿ ಎಷ್ಟೆಲ್ಲ ಕ್ಯಾರೆಕ್ಟರ್ಗಳು, ವಿಧ ಕ್ಯಾರೆಕ್ಟರ್ಗಳಿವೆ, ಅದೇ ರೀತಿ ಇಲ್ಲಿ ಕೂಡ ಕ್ಯಾರೆಕ್ಟರ್ಗಳನ್ನ ಹಾಕಿದ್ದಾರೆ. ಆ ಕ್ಯಾರೆಕ್ಟರ್ ಕಾಸ್ಟಿಂಗ್ ಅಂತೂ ನೋಡಿದ್ರೆ ಅವರನ್ನು ನೋಡಿದ್ರೆ ನಗು ಬರುತ್ತೆ. ಕರೆಕ್ಟ್ ಆಗಿ ಮೇಕಪ್ ಸರಿಯಾಗಿಲ್ಲ, ಅವರಿಗೆ ಕರೆಕ್ಟ್ ಆಗಿ ಲುಕ್ ಕೊಟ್ಟಿಲ್ಲ, ಕರೆಕ್ಟ್ ಆಗಿ ಕಾಸ್ಟಿಂಗ್ ಮಾಡಿಲ್ಲ. ಆ ಚೈಲ್ಡ್ ಜೊತೆ ಚೈಲ್ಡಿಶ್ ಒಂದು 4-5 ಆಕ್ಟರ್ಗಳಿದ್ದಾರೆ, ಅವ್ರ ಜೊತೆ ಪ್ರಭಾಸ್ ಫೈಟ್ ಮಾಡ್ತಾರೆ. ಇಟ್ ವಾಸ್ ಸೋ ಫನ್ನಿ ಫೈಟ್. ಅಲ್ಲಿ ನಕ್ಕು ಸುಸ್ತಾದೆ ನಾನು. ಆಮೇಲೆ ಪ್ರಭಾಸ್ ಫ್ಯಾನ್ಸ್ ತೆಲುಗುನಲ್ಲಿ ನೋಡಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಪ್ರಭಾಸ್ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಿಡಿಸಿದ್ದಾರೆ, ಸಿಕ್ಕಾಪಟ್ಟೆ ಬಿಸಿಲಾಗ್ತಾರೆ. ನಾನು ಕೂಡ ಅಯ್ಯೋ ಅಪ್ಪ ದೇವ್ರೆ, ಇಂಥ ಸೀನ್ಗಳು ಕಿಡಿಸ್ತಾರಲ್ಲ, ಇಂಥ ಸೀನ್ಗಳು ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಇಂಥ ಸೀನ್ಗಳು ನಗ್ತಾರಲ್ಲ, ಏನ್ ಅಂದ ಭಕ್ತರಪ್ಪ ಇವರು ಅನ್ಕೊಂಡೆ. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಅಲ್ಲಿ ಪ್ರೆಗ್ನೆಂಟ್ ವುಮೆನ್ ಗಳು ಇರ್ತಾರೆ, ಅವರನ್ನು ಬಂದಿ ಮಾಡಿರ್ತಾರೆ ವಿಲನ್ಗಳು. ಇಲ್ಲಿ ಕೂಡ ಹಾಗೆ ದೀಪಿಕಾ ಪಡುಕೋನ್ ಕೂಡ ಪ್ರೆಗ್ನೆಂಟ್, ಅವ್ರ ಜೊತೆ ಇರುವ ಎಲ್ಲ ಪ್ರೆಗ್ನೆಂಟ್ ವುಮೆನ್ ಗಳು ಇರ್ತಾರೆ. ಅವ್ರಿಗೆ ಒಂದೊಂದು ಪ್ಲೇಸ್ ಇರುತ್ತೆ, ಏನೋ ಒಂದು ಕೋಣೆ ಇರ್ತಾರೆ, ಲಾವಿಶ್ ಆಗಿರೋ ಕೋಣೆಗಳಿರುತ್ತೆ, ಅದರಲ್ಲೆಲ್ಲ ಪ್ರೆಗ್ನೆಂಟ್ ವುಮೆನ್ ಬಂದ್ ಮಾಡಿರ್ತಾರೆ. ಇನ್ನು ಮಧ್ಯೆ ಬ್ರಹ್ಮಾನಂದ ಅವರು ಬರ್ತಾರೆ. ಅವರು ಬಂದು ಇವರಿಗೆ ಪ್ರಭಾಸ್ಗೆ ಕೇಳ್ತಾ ಇರ್ತಾರೆ, ನನ್ ರೆಂಟ್ ಕೊಡು. ಅವ್ರ ರೆಂಟ್ ಯಾವ್ದೇ ರೆಂಟ್ ಕೇಳ್ತಾರೆ, ಅವ್ನಿಗೆ ಎಲ್ಲಿ ಇರ್ತಾನೆ ಒಂದು ನಂಗೆ ಅರ್ಥ ಆಗಿಲ್ಲಪ್ಪ. ಅಯ್ಯೋ ದೇವ್ರೆ. ಆಮೇಲೆ ಒಂದು ಸುಪ್ರೀಂ ಆದ ವಿಲನ್ ಇಂಟ್ರೊಡಕ್ಷನ್ ಆಗುತ್ತೆ. ಅವನಿಗೆ ಕೊಟ್ಟ ಬಿಲ್ಡಪ್ ನೋಡಿದ್ರೆ ಯಾರೋ ತುಂಬಾ ಸಖತ್ತಾಗಿ ವಿಲನ್ ಅನ್ಕೊಂಡೆ. ಆ ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರ ಆಕ್ಟರ್ ನೋಡಿದ್ರೆ ಹೆರಿಗೆ ಮಾಡಿಸುವ ಡಾಕ್ಟರ್ ತರ ಇದ್ದಾನೆ. ಅವನ ಯಾಕೆ ಈ ಕ್ಯಾರೆಕ್ಟರ್ ತಗೊಂತಾರೆ, ಯಾಕೆ ಕಾಸ್ಟ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಸ್ಕ್ರೀನ್ 2 ಅಲ್ಲಿ ಕನ್ನಡ ವರ್ಷನ್ ಆಗ್ತಾ ಇತ್ತು, ಇದು 3D ನನಗೆ ನೋಡಕ್ ಆಗ್ತಾ ಇಲ್ಲ, ಎಡಿಟ್ ಆಗ್ತಾ ಇದ್ರೆ ನನಗೆ ಮತ್ತೆ ಕನ್ನಡ ವರ್ಷನ್ಗೆ ಹೋಗಿದೆ. ಕನ್ನಡ ವರ್ಷನ್ ಕೂತಾಗ ನನಗೆ ಒಂದ್ ಸ್ವಲ್ಪ ಆರಾಮ ಆಯ್ತು. ಸ್ಕ್ರೀನ್ 2D ಸ್ಕ್ರೀನ್ ಅಲ್ಲಿ ಅವ್ರು ನೋಡ್ಬೋದು ಅನ್ಸಿತ್ತು. ಡಬ್ಬಿಂಗ್ ಕೂಡ ಚೆನ್ನಾಗಿದೆ, ಪ್ರಭಾಸ್ ವಾಯ್ಸ್ ಕೂಡ ಚೆನ್ನಾಗಿತ್ತು, ಅಮಿತಾಬ್ ಬಚ್ಚನ್ ವಾಯ್ಸ್ ಪರವಾಗಿಲ್ಲ ಚೆನ್ನಾಗಿತ್ತು, ದೀಪಿಕಾ ಪಡುಕೋನ್ ವಾಯ್ಸ್ ಕೂಡ ಚೆನ್ನಾಗಿತ್ತು. ಈ 3D ಮೂವಿ ಕೇಳಿದ್ರೆ ನೋಡೋದಕ್ಕಿಂತ ಯಾರು ನೋಡ್ಲಿಕ್ಕೆ ಇಷ್ಟಪಡೋರು 2D ಮೂವಿ ಕನ್ನಡದಲ್ಲೇ ನೋಡಿ. ಆಮೇಲೆ ಅಶ್ವತ್ಥಾಮರ ಓಲ್ಡರ್ ವರ್ಷನ್ ಅಮಿತಾಬ್ ಬಚ್ಚನ್ ಇಂಟ್ರೊಡಕ್ಷನ್ ಆಗುತ್ತೆ. ಅವ್ರು ನಾರ್ಮಲ್ ಹೈಟ್ 6.1 or 2 ಇದ್ದಾರೆ. ಇವರನ್ನು ಮತ್ತು 8 ಫೀಟ್ ಹೈಟ್ ತೋರಿಸಿದ್ದಾರೆ. ಅದು ಪರವಾಗಿಲ್ಲ, ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ.
ದೀಪಿಕಾ ಪಡುಕೋನ್ ಏನಕ್ಕೆ ಅವ್ರು ಬಚಾವ್ ಮಾಡಕ್ ಬರ್ತಾರೆ, ಅವ್ರು ಏನಕ್ಕೆ ಸೇವ್ ಮಾಡಕ್ ಬರ್ತಾರೆ, ದೀಪಿಕಾ ಪಡುಕೋನ್ ಹೊಟ್ಟೆಲಿರೋ ಮಗು ಯಾರು ಏನು ಅಂತ ಗೊತ್ತಾಗಲ್ಲ. ಇವನ್ ಅಮಿತಾಬ್ ಬಚ್ಚನ್ ಮತ್ತು ನಮ್ದು ಪ್ರಭಾಸ್ ಅವರ ಕ್ಯಾರೆಕ್ಟರ್ 2 ಫೈಟ್ ಸೀನ್ಸ್ ಇದೆ, ಅದು ಏನಕ್ಕೆ ಫೈಟ್ ಮಾಡ್ತಾರೋ ದೇವರೇ ಬಲ್ಲ. ಕಮಲ್ ಹಾಸನ್ ಅವರ ಫುಲ್ ಸ್ಕೆಲೆಟನ್ ತರ ತೋರಿಸಲಾಗಿದೆ. ಈ ಕ್ಯಾರೆಕ್ಟರ್ ಯಾರು ಬೇಕಾದ್ರೂ ಮಾಡಬಹುದಿತ್ತು ಅಂತ ಅನ್ಸುತ್ತೆ ನನಗೆ. ಕಮಲ್ ಹಾಸನ್ ಯಾಕೆ ಬೇಕಿತ್ತು ಅಂತ ಗೊತ್ತಿಲ್ಲ, ಅಥವಾ ಮುಂದೆ ಸೆಕೆಂಡ್ ಪಾರ್ಟ್ ನೋಡುವ ಶಕ್ತಿ ಅಂತೂ ನನಗಿಲ್ಲಪ್ಪ. ಫಸ್ಟ್ ಪಾರ್ಟ್ ಅಲ್ಲಿ ವಿಲನ್ ಕೊನೆಗೊಂದು ದೊಡ್ಡ ಯಾವುದೋ ಮಿಷನ್ ಅಲ್ಲಿ ಕೂತ್ಕೊಂಡು ಹಿಂಗ್ ಬರೋದು ನೀವು ನೋಡಿರ್ತೀರಾ. ಸೇಮ್ ಅದೇ ವಿಷಯವನ್ನು ಇಲ್ಲಿ ಕೊನೆಯ ಒಂದು ಕ್ಲೈಮ್ಯಾಕ್ಸ್ ನಲ್ಲಿ ಪ್ರವಾಸ ಕೂಡ ಬರ್ತಾರೆ ಹಿಡ್ಕೊಂಡು. ಅದೇ ಅಶ್ವತ್ಥಾಮರಂತಹ ಮಹಾನ್ ವ್ಯಕ್ತಿತ್ವ ಇರುವ ವ್ಯಕ್ತಿಗಳನ್ನು ಹಿಡ್ಕೊಂಡು ಒಂದು ಒಳ್ಳೆ ಕಥೆ ಮಾಡ್ಬೋದಿತ್ತು, ಒಂದು ಒಳ್ಳೆ ಚೆನ್ನಾಗಿ ಕಥೆ ಹೇಳ್ಬೋದಿತ್ತು. ಎಲ್ಲೆಲ್ಲೋ ಹೋಗಿದ್ದಾರೆ, ಏನೇನೋ ಮಾಡಿದ್ದಾರೆ, ಒಂದು ಅರ್ಥ ಆಗಲ್ಲ. ಕ್ಲೈಮ್ಯಾಕ್ಸ್ ಬರ್ತಾ ನಾನೊಂದು 5 ನಿಮಿಷ ನಿದ್ರೆಗೆ ಜಾರ್ಬಿಟ್ಟೆ. ನಿದ್ರೆ ಎಚ್ಚರ ಕೂಡಲೇ ಕ್ಲೈಮ್ಯಾಕ್ಸ್ ಆಗ್ತಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಸುಪ್ರೀಂ ಕಮಲ್ ಹಾಸನ್ ಅವರ ಸ್ಕೆಲಿಟನ್ ಮತ್ತೆ ಜೀವ ತುಂಬಿಕೊಂಡು ಫುಲ್ ಗಟ್ಮುಟ್ಟಾಗಿ ಫುಲ್ ಬಾಡಿ ಬಿಲ್ಡರ್ ಆಗಿ ಮತ್ತೆ ಒಂದು ಡೈಲಾಗ್ ಹೊಡಿತಾರೆ, ನಾನು ಅವರೇ ಕಲ್ಕಿನ, ನಾನು ಕೂಡ ಜಗತ್ತನ್ನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅದು ಹೆಂಗ್ ತೋರಿಸ್ತಾರೆ ಅಂದ್ರೆ ಮುಂದೆ ಇನ್ನೊಂದು ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನೋ ತರ ಸೀನ್ ಎಂಡ್ ಮಾಡಿದ್ದಾರೆ. ಆದಿ ಪುರುಷಲ್ಲಿ ಹೇಗೆ VFX ಅನ್ನು ಇಂಗ್ಲಿಷ್ ಸಿನಿಮಾಗಳಿಂದ ಕದ್ದು ಅದೇ ರೀತಿಯ VFX ಗಳನ್ನು ಯೂಸ್ ಮಾಡಿ ನಗೆ ಬರಲಾಗಿದ್ದಾರೋ, ಈ ಕಲ್ಕಿ ಸಿನಿಮಾದಲ್ಲಿ ಕೂಡ ಅದೇ VFX ಗಳನ್ನು ನೋಡಿ ನಗೆ ಬರಲಾಗುವುದರಲ್ಲಿ ಸಂದೇಹನೇ ಇಲ್ಲ. ಎಲ್ಲ ಕಡೆ ಬಂಪರ್ ಓಪನಿಂಗ್ ಆಗಿದೆ. ಆದ್ರೆ ನನ್ಗನ್ಸುತ್ತೆ 1 ವೀಕ್ ನಂತರ ಇದರ ಬುಕಿಂಗ್ ಏನೋ ಆಡಿಯನ್ಸ್ ಏನೋ ಖಂಡಿತವಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಆ ಪ್ರಭಾಸ್ ಜಾಕೆಟ್ ಹಾಕೊಂಡಿರ್ತಾನೆ, ಆ ಜಾಕೆಟ್ ಒಳ್ಳೆ ದೊಡ್ಡ ಹೆಂಗಸಿನ ಬ್ರಾ ತರ ಇದೆ, ತುಂಬಾ ಚೀಪ್ ಆಗಿದೆ ಆದ್ರೂ ಅದೇ ತರ ಇದೆ. ನನ್ನ ಪ್ರಕಾರ ಇಂಥ VFX ಅನ್ನ ಮಕ್ಕಳು ಕೂಡ ಇಷ್ಟಪಡಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲಾ ಮಕ್ಕಳು ಇಂಗ್ಲಿಷ್ ಮೂವಿಗಳನ್ನ ನೋಡಿರ್ತಾರೆ, ಎಲ್ಲಾ ಈ ರೀತಿಯ ಸೀನ್ಸ್ ಗಳನ್ನ ನೋಡಿ ಬಿಟ್ಟಾಕಿದ್ದಾರೆ. ಸಣ್ಣ ಬಜೆಟ್ ನಲ್ಲಿ ಮಾಡಿದಂತ ಕಾರ್ತಿಕೇಯ ಮೂವಿ ಹೆಂಗಿತ್ತು, ನಾನು ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ನಮ್ಮ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ಸ್ ಗಳನ್ನು ತಗೊಂಡು, ನಮ್ಮ ವೇದ ಪುರಾಣಗಳ ಕ್ಯಾರೆಕ್ಟರ್ಸ್ ಗಳನ್ನು ತಗೊಂಡು ಒಳ್ಳೆ ರೀತಿಯ ಒಂದು ಕಥೆ ಹೇಳಿರ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಇಂಗ್ಲಿಷ್ ಮೂವಿಯಿಂದ ಇನ್ಸ್ಪೈರ್ಡ್ ಆಗಿ ಕ್ಯಾರೆಕ್ಟರ್ ಗಳನ್ನು ಕಾಪಿ ಮಾಡಿದ್ರೆ ಓಕೆ, VFX ಗಳನ್ನು ಕೂಡ ಕಾಪಿ ಮಾಡಿದ್ರೆ ಓಕೆ, ಆದ್ರೆ ಅದೇ ರೀತಿ ತೋರ್ಸಕ್ಕೆ ಹೋಗಿ ಅದು ಕಾರ್ಟೂನ್ ಸಿನಿಮಾ ತರ ಆಗೋದು ಮಾತ್ರ ಚೆನ್ನಾಗಿರಲ್ಲ. ದಿಶಾ ಪಟನಿ, ರಾಜಮೌಳಿ ಅಂತ ವೇಸ್ಟ್ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗ್ತದೆ, ಅದ್ರ ಅಗತ್ಯನೇ ಇರಲಿಲ್ಲ. ವೇಸ್ಟ್ ಆಫ್ ಟೈಮ್. ಇನ್ ಕೆಲವರು ಹೇಳ್ತಾರೆ ಇಂಡಿಯನ್ ಸಿನಿಮಾ ಇಂಪ್ರೂವ್ ಆಗ್ತಿದೆ, ಇನ್ನು ಎಷ್ಟು ವರ್ಷ ಬೇಕು ಇಂಪ್ರೂವ್ ಆಗಕ್ಕೆ? ವಿ ಆರ್ ಆಲ್ರೆಡಿ ರೀಚ್ಡ್ 100 years. 100 ವರ್ಷ ಇಂಡಿಯನ್ ಸಿನಿಮಾಕ್ಕೆ ದಾಟಿದೆ. ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತಿದೆ, ಇಷ್ಟೊಂದು ದೊಡ್ಡ ಇನ್ವೆಸ್ಟ್ಗಳಿದೆ. ಆ ನಂತರ ನಾವು ಕಾಪಿ ಕ್ಯಾಟ್ ಆದ್ರೆ ಏನ್ ಪ್ರಯೋಜನ? ನಮ್ದೇ ಆದ ಹೊಸ ಕ್ರಿಯೇಟಿವಿಟಿ ಇರಬೇಕು, ನಮ್ದೇ ಆದ ಹೊಸ ಸಿನಿಮಾಗಳನ್ನು ಮಾಡಬೇಕು, ನಮ್ದೇ ಆದ ಹೊಸ ಐಡಿಯಾಗಳ ಇಂಟ್ರೊಡಕ್ಷನ್ ಯಾಕೆ ಮಾಡಬಾರ್ದು? ಬಾಹುಬಲಿ ಈ ಸಿನಿಮಾಕ್ಕಿಂತ ಫಾರ್ ಮೋರ್ ಬೆಟರ್ ಇದೆ. ಯಾಕೆಂದ್ರೆ ಬಾಹುಬಲಿಯಲ್ಲಿ ಒಂದು ಚೆನ್ನಾಗಿರುವಂತ ಕಥೆ ಇದೆ, ಒಂದು ಒಳ್ಳೆ ಕಣ್ಣಿಗೆ ತಪ್ಪು ಕೊಡುವಂತ VFX ಇದೆ. ನನಗೆ ಈ ಕಾಪಿ ಕ್ಯಾಟ್ ಸಿನಿಮಾ ಇಷ್ಟ ಆಗಿಲ್ಲ. ನೀವು ನೋಡಿದ್ರೆ ನೋಡಿ, ಬಿಟ್ರೆ ಬಿಡಿ, ನಿಮ್ ಇಷ್ಟ. ಜೈ ಹಿಂದ್, ಜೈ ಕರ್ನಾಟಕ.